ಮದ್ವೆ ಆದ ನಂತರ ಸಿಮ್ರನ್ ಅವ್ರ ಅತ್ತೆ ಮನೆಗೆ ಹೋಗೋ ಸಮಯದಲ್ಲಿ ತುಂಬಾ ಅಳ್ತಾಳೆ. ಅಪ್ಪ, ನಿಮ್ಮನ್ ನೋಡ್ದೆ ನನ್ ಕೈಯಲ್ಲಿ ಇರಕ್ಕಾಗಲ್ಲ ಅಪ್ಪ. ದಿನ ನನ್ಗೆ ನಿಮ್ಮನ್ ಜ್ಞಾಪಕ ಬರತ್ತೆ. ನೀವಿಲ್ದೆ ನಾನು ಹೆಂಗಿರೋದಪ್ಪ. ಯಾವಾಗ ಮನ್ಸಾದ್ರೂ ಬಂದ್ಬಿಡಮ್ಮ, ನಮ್ಮ ಮನೆ ನಿನಗೆ ಅಲ್ವಾ. ಹೋಗಮ್ಮ, ಅಮ್ಮನ ಹತ್ರ ಕೂಡ ಮಾತಾಡು. ಅಮ್ಮ, ನೀವ್ ನನಗ್ ಕೊಟ್ಟಿರೋ ಪ್ರೀತಿಗೆ ಧನ್ಯವಾದ. ಸಾಕು, ನಾಟಕ ಆಡ್ಬೇಡ ನನ್ ಜೊತೆ, ಹೋಗು ಹಂಗಂತೇಳಿ ಅವ್ರ ಅಮ್ಮ ತಳ್ಬಿಡ್ತಾರೆ. ಅವಳು ಹೋಗಿ ಅವ್ರ ಗಂಡನ್ ಮೇಲೆ ಬೀಳ್ತಾಳೆ. ಏನಾಯ್ತು ನಿಂಗೆ? ಅದು ಏನೂ ಇಲ್ಲ ರೀ, ನನ್ನ ಲೆಹೆಂಗಾ ಅದೇ ಸ್ಲಿಪ್ ಆಯ್ತಷ್ಟೇ. ಆಮೇಲೆ ಸಿಮ್ರನ್ ಮನ್ಸಲ್ಲಿ ಅನ್ಕೋತಾಳೆ, ಅಮ್ಮ ನನ್ನ ತಳ್ಳೋದನ್ನ ಯಾರು ನೋಡಿಲ್ಲ, ಒಳ್ಳೇದಾಯ್ತು. ನಾನ್ ಯಾವಾಗ್ಲೂ ತಾಯಿ ಪ್ರೀತಿಗೋಸ್ಕರ ಬೇಡ್ಕೋತಿದ್ದೆ, ಆದ್ರೆ ನನ್ಗ ಆ ಪ್ರೀತಿ ಸಿಕ್ಕಿಲ್ಲ. ಮತ್ತೆ ಸಿಮ್ರನ್ ಅಲ್ಲಿಂದ ಅವ್ರ ಅತ್ತೆ ಮನೆಗೆ ಹೋಗ್ತಾಳೆ. ಅವ್ರ ಅತ್ತೆ ಹೂವುಗಳನ್ನ ಹಾಕಿ ಡೆಕೋರೇಟ್ ಮಾಡಿ ಅವ್ರನ್ನ ಸ್ವಾಗತಿಸ್ತಾರೆ. ತುಂಬಾ ಪ್ರೀತಿಯಿಂದ ಅವ್ರಿಬ್ರಿಗೂ ಆರತಿ ತೆಗಿತಾಳೆ ಮತ್ತು ಸಂತೋಷದಿಂದ ಒಂದು ಗೋಲ್ಡ್ ಹಾರ ಕೊಡ್ತಾಳೆ. ನನ್ನ ಬಂಗಾರದ ಸೊಸೆ, ಇದು ನಿನ್ಗೋಸ್ಕರ. ಸೊಸೆ, ಇನ್ಮೇಲೆ ಇದು ನಿನ್ನ ಮನೆ, ಮತ್ತೆ ನಾವು ಕೂಡ. ನಿನ್ಗೇನ್ ಬೇಕೋ ನಿನ್ನಿಷ್ಟ ಇದ್ದಂಗೆ ನೀನಿರ್ಬೋದು, ಏನ್ ಸಹಾಯ ಬೇಕಾದ್ರೂ ನಮ್ಮನ್ನ ಕೇಳ್ಬೋದು. ಸರಿ, ನೀವಿಬ್ರು ತುಂಬಾ ಟಯರ್ಡ್ ಆಗಿರ್ತೀರಾ, ಹೋಗಿ ರೆಸ್ಟ್ ತಗೊಳ್ಳಿ, ಆಮೇಲೆ ಬೇರೆ ವಿಷಯ ನೋಡ್ಕೊಳ್ಳೋಣ. ಧನ್ಯವಾದ ಅತ್ತೆ. ಸಿಮ್ರನ್ ನೈತಿಕ್ ಜೊತೆ ರೂಮ್ ಒಳಗಡೆ ಹೋಗ್ತಾಳೆ ಮತ್ತೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಆಮೇಲೆ ಸಡನ್ ಆಗಿ 1 ಗಂಟೆಗೆ ಎದ್ದೊಳ್ತಾಳೆ. ಅಯ್ಯೋ, ಎಷ್ಟೊತ್ತು ನಿದ್ದೆ ಮಾಡ್ಬಿಟ್ಟೆ. ಅಯ್ಯೋ, ಇವತ್ತು ಬೇರೆ ಕಿಚನಲ್ಲಿ ಹೋಗಿ ಸ್ವೀಟ್ ಮಾಡ್ಬೇಕು, ಇಲ್ಲಾಂದ್ರೆ ಅತ್ತೆ ಬೇರೆ ಬೈತಾರೆ. ಬೇಗ ಬೇಗ ಸ್ನಾನ ಮಾಡೋಣ ಅಂತ ಅವಳು ಬಾತ್ರೂಮ್ಗೆ ಹೋಗ್ತಾಳೆ. ಅಲ್ಲಿ ಸ್ನಾನ ಮಾಡ್ಕೊಂಡು ಅವ್ರ ಗಂಡ ಆಚೆ ಬರ್ತಿರ್ತಾರೆ. ಅವಳು ಹೋಗಿ ಅವ್ರ ಗಂಡನ ಗುದ್ಬಿಡ್ತಾಳೆ. ಸಿಮ್ರನ್ ಕೆಳಗಡೆ ಬೀಳೋಳಿದ್ಲು. ಆಗ ಅವ್ರ ಹಸ್ಬೆಂಡ್ ಅವಳನ್ನ ಹಿಡ್ಕೊಂಡ್ಬಿಡ್ತಾರೆ. ಅಷ್ಟಲ್ಲೇ ಅವ್ರ ಅತ್ತೆ ಅಲ್ಲಿಗೆ ಬರ್ತಾರೆ ಮತ್ತೆ ಹೀಗಂತಾರೆ, ಅರೇ ಮಕ್ಕಳ, ಏನ್ ಮಾಡ್ತಾ ಇದೀರ್ಯಾ? ಅಟ್ಲೀಸ್ಟ್ ನೀವು ಬಾಗ್ಲಾದ್ರೂ ಮುಚ್ಕೋಬೋದಲ್ವಾ? ಅಯ್ಯೋ ಅಮ್ಮ, ಹಾಗೇನಿಲ್ಲ, ಅವಳು ಬೀಳ್ತಿದ್ಲು. ಪರವಾಗಿಲ್ಲ ಮಕ್ಕಳ, ಇದು ನಿಮ್ಮ ವಯಸ್ಸು, ನಿಮ್ಗಿಷ್ಟ ಬಂದಂಗೆ ಇರ್ಬೋದು, ಆಯ್ತಾ? ಸರಿ ಆಯ್ತು, ರೆಡಿಯಾಗಿ ಬೇಗ ಕೆಳಗಡೆ ಬನ್ನಿ, ನಿಮ್ಗೆ ಬ್ರೇಕ್ಫಾಸ್ಟ್ ಮಾಡಿಟ್ಟಿದ್ದೀನಿ, ತಿನ್ಬೋದಂತೆ. ಹಾ ಅತ್ತೆ, ನನ್ನ ಕ್ಷಮಿಸಿ, ನಾನು ತುಂಬಾ ಲೇಟಾಗಿ ಎದ್ದಿದ್ದೀನಿ. ಅರೇ ಪರವಾಗಿಲ್ಲ ನನ್ನ ಮುದ್ದು ಸೊಸೆ, ಮದ್ವೆ ಆಗಿದೆ ಅಲ್ವಾ, ಹಂಗೆ ಇರುತ್ತೆ. ಹಾ ಅವ್ರ ಅತ್ತೆ ಅವಳನ್ನ ಇಷ್ಟ ಅರ್ಥ ಮಾಡ್ಕೋತಾರೆ ಅಂತ ಅವಳು ಸಂತೋಷ ಪಡ್ತಾಳೆ. ಅತ್ತೆ ಏನಪ್ಪಾ ಅಂದ್ರೆ ನನ್ನನ್ನ ಬೈದೇ ಇಲ್ಲ, ಆದ್ರೆ ನನ್ ಮನೇಲಿ ನಾನು 1 ನಿಮಿಷ ಲೇಟಾಗಿ ಎದ್ದೊಳಿದ್ರೆ ಅಮ್ಮ ಎಷ್ಟು ಬೈತಾ ಇದ್ಲು. ಅಯ್ಯೋ ದೇವ್ರೆ, ಬೆಳಗ್ಗೆ 9 ಗಂಟೆ ಆಗ್ತಾ ಇದೆ. ಇವಳು ಇನ್ನ ನಿದ್ದೆ ಮಾಡ್ತಿದ್ದಾಳೆ. ಹಿಂಗ್ ನಿದ್ದೆ ಮಾಡ್ತಿದ್ರೆ ಮನೇಲಿ ಕೆಲ್ಸ ಯಾರ್ ಮಾಡೋದು? ನಿಮ್ಮಪ್ಪನಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಟ್ ಕಳ್ಸ್ಬೇಕು, ಮನೆ ಕೆಲ್ಸ ಮಾಡ್ಬೇಕು, ಎದ್ದಳು. ಅಮ್ಮ, ನನಗೇನೋ ಮೈ ಹುಷಾರಿಲ್ಲ, ತಲೆ ಬೇರೆ ನೋವ್ತಾ ಇದೆ. ಹಿಂಗ್ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ. ರಮೋಲ, ಏನ್ ಮಾಡ್ತಾ ಇದ್ದೀಯಾ? ನನ್ ಮಗ್ಳಿಗೆ ಯಾಕೆ ಹೀಗ್ ಮಾಡ್ತೀಯಾ? ಹೌದು, ನೀನ್ ಅವಳ ಹೆತ್ತ ತಾಯಿ ಅಲ್ಲ, ಆದ್ರೆ ಸ್ವಲ್ಪನಾದ್ರೂ ಪ್ರೀತಿ ತೋರ್ಸು. ರೀ, ನಾನ್ ಅವಳು ಒಳ್ಳೇದಕ್ಕೋಸ್ಕರನೇ ಇದೆಲ್ಲ ಮಾಡ್ತಿರೋದು, ನೀವು ಸುಮ್ನಿರಿ. ನಾಳೆ ಮದ್ವೆ ಆಗಿ ಅತ್ತೆ ಮನೆಗೆ ಹೋದ್ರೆ ಮೈ ಹುಷಾರಿಲ್ಲ ಅಂತ ಮಳ್ಕೊಂಡಿದ್ರೆ ಬಿಟ್ಬಿಡ್ತಾರ ಅವರು? ಇದೆಲ್ಲ ಇವಾಗ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇವಳು. ಆದ್ರೆ ಇಷ್ಟು ಕಠೋರವಾಗಿರ್ಬೇಡ, ಸ್ವಲ್ಪನಾದ್ರೂ ಕರುಣೆ ತೋರ್ಸು. ಆಗ ನೈತಿಕ್ ಸಿಮ್ರನ್ ಹತ್ರ ಅಂತಾನೆ, ಸಿಮ್ರನ್ ಏನಾಯ್ತು, ಎಲ್ಲೋಗಿದ್ದೆ? ಹಾ ಸ್ವಲ್ಪ ತಾದ್ಮೇಲೆ ಅವಳು ರೆಡಿಯಾಗಿ ಕೆಳಗಡೆ ಬರ್ತಾಳೆ ಮತ್ತೆ ಅವ್ರ ಅತ್ತೆ ಅವಳಿಗೆ ದೃಷ್ಟಿ ತೆಗಿತಾರೆ. ತುತು, ನನ್ ಸೊಸೆ ಮೇಲೆ ಯಾರ ಕಣ್ಣು ಬೀಳ್ಬಾರ್ದು. ನನ್ನ ಮುದ್ದು ಸೊಸೆ, ಬಂದು ಊಟ ಮಾಡು. ಅವರೆಲ್ಲರೂ ತಿಂದು ಮುಗಿಸ್ತಾರೆ. ಆಮೇಲೆ ಅವಳು ಪ್ಲೇಟ್ಸ್ ಎಲ್ಲ ತೆಗಿತಿರುವ ಸಮಯದಲ್ಲಿ ಸ್ಲಿಪ್ ಆಗಿ ಒಂದು ಪ್ಲೇಟ್ ಕೆಳಗಡೆ ಬಿದ್ದು ಒಡ್ದೋಗತ್ತೆ. ಅತ್ತೆ, ನನ್ನನ್ನ ಕ್ಷಮಿಸಿ, ಅದು ನಾನು. ಏನ್ ಪರವಾಗಿಲ್ಲಮ್ಮ. ಅರೆ ಏನಾಯ್ತಮ್ಮ ಸೊಸೆ, ಯಾಕಷ್ಟು ಭಯ ಪಡ್ತಿದ್ಯಾ? ಏನ್ ಆಯ್ತು ಹೇಳು? ಯಾವ್ದೋ ಒಂದ್ ಪ್ಲೇಟ್ ಹೊಡ್ದೋಯ್ತು, ಮತ್ತೆ ಬೇರೆ ತಗೋಬಹುದು. ಅತ್ತೆ, ಅದು ಇಲ್ಲ, ಅದು ಅದು ನನಗೆ ಅದು ಬೇಕಂತ ನಾನು ಹಾಕಿಲ್ಲ, ನನ್ನನ್ನ ಕ್ಷಮಿಸಿ. ಬೇಡ ಬೇಡ, ದಯವಿಟ್ಟು, ನನಗೆ ತುಂಬಾ ಭಯ ಆಗ್ತಿದೆ, ನನ್ಗೆ ಬೆಂಕಿ ಇಡ್ಬೇಡಿ, ಬೇಡ. ಅರೆ ದರಿದ್ರದವಳೆ, ಇಷ್ಟು ಚೆನ್ನಾಗಿರುವ ಹೊಸ ಕಪ್ನ ಒಡ್ದಾಕಿದ್ಯಾ ಅಲ್ವೇ? ನಿನಗ್ ತಕ್ಕ ಪಾಠ ಕಲಿಸ್ತೀನಿ ಇರು. ರಮೋಲಾ ಅಲ್ಲೇ ಉರಿಯುತ್ತಿರುವ ಬೆಂಕಿಯನ್ನು ಎತ್ಕೊಂಡ್ ಬಂದು ಮಗಳ ಕೈಗೆ ಇಡ್ತಾಳೆ. ಸಿಮ್ರನ್ ಜೋರ್ ಹಾಕಿ ಕಿರ್ಚ್ತಾಳೆ, ಬೇಡ ನಂಗ್ ಬೆಂಕಿ ಇಡ್ಬೇಡಿ, ಬೇಡ ಬೇಡ, ನಂಗ್ ಬೆಂಕಿ ಇಡ್ಬೇಡಿ. ನೇತಕ್ ಬೇಗ ಹೋಗಿ ಸಿಮ್ರನ್ನ ಹಗ್ ಮಾಡ್ಕೋತಾನೆ. ಏನಾಯ್ತು, ಯಾರು ಸುಡ್ತಿಯಾರೆ? ಏನಾಯ್ತಮ್ಮ ಸೊಸೆ, ನನ್ನ ಹತ್ರ ಹೇಳು. ಅತ್ತೆ, ಅದು ಒಂದ್ಸಲ ನಾನು ಹಿಂಗೆ ಒಂದು ಹೊಸ ಕಪ್ ಹೊಡ್ದಾಕ್ತೆ ಅಂತ ಒಬ್ರು ನನ್ಗೆ ಬೆಂಕಿ ಇಟ್ರು. ಆದ್ರೆ ಇಲ್ಲಿ ನಿನ್ಗೆ ಯಾರು ಬೆಂಕಿ ಇಡ್ತಾ ಇಲ್ಲ ತಾಯಿ, ಕೆಳಗಡೆ ಬಿದ್ದಿದ್ ಒಂದ್ ಪ್ಲೇಟ್ ಅಲ್ವಾ, ಅದ್ರಲ್ಲಿ ಏನಿದೆ ಹೇಳು? ಅಯ್ಯೋ ನನ್ನ ಬಂಗಾರದ ಮಗಳೇ, ಹಿಂಗೆ ದಿನ ಕಳೆದು ಹೋಗುತ್ತೆ. ಅವ್ರ ಅತ್ತೆ ಅವಳನ್ನ ತುಂಬಾನೇ ಚೆನ್ನಾಗ್ ನೋಡ್ಕೋತಾರೆ. ಅವಳು ಏನ್ ತಪ್ಪು ಮಾಡಿದ್ರು ಅವ್ರ ಅತ್ತೆ ಬೈತಾ ಇರ್ಲಿಲ್ಲ, ಅವಳಿಗೆ ಪ್ರೀತಿಯಿಂದ ಹೇಳ್ತಾ ಇದ್ರು. ಅದು ಮಾತ್ರ ಅಲ್ದೆ ಅವಳಿಗೋಸ್ಕರ ಸ್ನಾಕ್ಸ್ ತಗೊಂಡ್ ಬಂದ್ ಕೊಡ್ತಿದ್ರು, ಮತ್ತೆ ಅವಳಿಗೋಸ್ಕರ ಹೊಸ ಹೊಸ ಬಟ್ಟೆ ಇಸ್ಕೊಡ್ತಿದ್ರು. ಅವಳು ಅವ್ರ ಅತ್ತೆ ಇಷ್ಟು ಪ್ರೀತಿಯಾಗಿ ನೋಡ್ಕೊಳ್ಳೋದನ್ನ ನೋಡಿ ಅವಳು ತುಂಬಾನೇ ಸಂತೋಷ ಪಡ್ತಾಳೆ. ಹಿಂಗಿದ್ದಾಗ ಒಂದಿನ
ವಿಮಲಾ ಸೊಸೆಗೋಸ್ಕರ ಅವಳಿಗೆ ಇಷ್ಟ ಆಗಿರುವ ಕ್ಯಾರೆಟ್ ಹಲ್ವನ ಮಾಡ್ಕೊಂಡು ಹೋಗಿ ಅವಳ ಕೈಯಾರ ತಿನ್ನಿಸ್ತಾಳೆ. ಅದನ್ನ ನೋಡಿ ಅವಳಿಗೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಅದನ್ನ ನೋಡಿ ಕಮಲಾ ಸಿಮ್ರನ್ ಹತ್ರ ಅಂತಾಳೆ, ಅರೇ ಮಗಳೇ, ಯಾಕಮ್ಮ ಅಳ್ತೀಯ? ನಾನ್ ಸ್ವಲ್ಪ ಪ್ರೀತಿ ತೋರ್ಸಿದ್ರೆ ಸಾಕು ನೀನು ಅಳಕ್ ಶುರು ಮಾಡ್ಬಿಡ್ತೀಯಲ್ವಮ್ಮ. ಏನ್ ನಿನ್ನ ಸಮಸ್ಯೆ ಹೇಳಮ್ಮ, ನನ್ನತ್ರ ಹೇಳ್ದೆ ನೀನು ಬೇರೆ ಯಾರತ್ರ ಹೇಳ್ತೀಯ? ಅತ್ತೆ, ನೀವು ನಿಜವಾಗ್ಲೂ ತುಂಬಾ ತುಂಬಾ ಒಳ್ಳೆಯವರತ್ತೆ, ನಂಗೆ ತುಂಬಾ ಇಷ್ಟ ನೀವಂದ್ರೆ. ಅದೇ ಸಮಯದಲ್ಲಿ ಹಾಲ್ ಹಾಕೊಂಡ್ ಬರ್ತಾನೆ. ಇವಳು ಹಾಲ್ ತಗೊಂಡ್ ಬರೋಣ ಅಂತ ಹೋಗ್ತಾಳೆ. ಆಗ ಆ ಹಾಲ್ ಮಾರುವವನು ಅವಳ ಕೈ ಹಿಡ್ಕೊತಾನೆ. ಬಿಡು, ನನ್ ಕೈಯನ್ನ ಬಿಡು. ಸೂಪರ್ ಐಟಮ್ ಕಣೆ ನೀನು. ಕರೆಕ್ಟಾಗಿ ಅದೇ ಸಮಯದಲ್ಲಿ ಕಮಲಾ ಅಲ್ಲಿಗೆ ಬಂದು ನಡೆದಿದ್ದೆಲ್ಲ ನೋಡ್ಬಿಟ್ಟಿರ್ತಾಳೆ. ಅಮ್ಮ ನೋಡಿ, ನಿಮ್ ಸೊಸೆ ನನ್ ಕೈ ಹಿಡಿತೀಯಾಳೆ. ಕಮಲಾ ಅವನ್ಗೆ ಒಂದ್ ಕೊಡ್ತಾಳೆ. ಮತ್ತೆ ಹೀಗಂತಾಳೆ, ಹಾಳೋದೋನೆ, ನನ್ನ ಸೊಸೆ ಮೇಲೆನೆ ಕೈ ಹಾಕ್ತೀಯ ನೀನು? ಕೈ ಹಾಕಿದ್ದಲ್ವೇ ಅವಳು ತಪ್ಪು ಮಾಡಿದ್ಲಂತೀಯ? ಹಂಗಂತ ಹೇಳಿ ಅವಳನ್ನ ಒಡೆದು ಅಲ್ಲಿಂದ ಕಳಿಸ್ಬಿಡ್ತಾರೆ. ಅವಳನ್ನ ಅವ್ರ ಅತ್ತೆ ಅಷ್ಟು ನಂಬುತ್ತಾ ಇದ್ದಾರೆ ಅನ್ನೋದನ್ನ ನೋಡಿ ಅವಳು ಸಂತೋಷ ಪಡ್ತಾಳೆ. ಮತ್ತೆ ಅವಳು ಅಳಕ್ ಶುರು ಮಾಡ್ತಾಳೆ. ಅತ್ತೆ, ನೀವ್ ನನ್ನನ್ನ ಅಷ್ಟು ನಂಬಿದೀರಾ, ಆದ್ರೆ ನನ್ನ ಅಮ್ಮ ಇದ್ದಿದ್ರೆ ಅದು. ಏನಮ್ಮ ಆಯ್ತು? ನೀವು ಕೇಳ್ತಿದ್ರಲ್ವಾ ನಿನ್ಗೆ ಪ್ರೀತಿ ತೋರಿಸಿದ್ರೆ ಯಾಕೆ ಅಳ್ತಾ ಇದೀಯಾ ಅಂತ ಹೇಳಿ. ಚಿಕ್ಕವಾಗಿಂದ ನಾನು ಯಾವ ಪ್ರೀತಿ ಬೇಕಂತ ಅನ್ಕೊಂಡ್ನೋ ಆ ಪ್ರೀತಿ ನೀವ್ ನನಗೆ ಇವಾಗ ಕೊಡ್ತಾ ಇದ್ದೀರಾ. ನಾನು ಚಿಕ್ಕ ಮಗು ಇದ್ದಾಗ್ಲೇ ನಮ್ಮ ಅಮ್ಮ ತೀರ್ಕೊಂಡ್ಬಿಡ್ತಾರೆ. ಅಪ್ಪ ನನಗೆ ತಾಯಿ ಪ್ರೀತಿ ಕೊಡಕ್ಕೆ ತಾಯಿ ಬೇಕಂತ ಇನ್ನೊಂದು ಮದುವೆ ಮಾಡ್ಕೊಂಡ್ರು. ಆದ್ರೆ ಆ ತಾಯಿ ಹತ್ರ ಇಂದ ನನಗೆ ಯಾವಾಗ್ಲೂ ತಾಯಿ ಪ್ರೀತಿ ಸಿಕ್ಕಿಲ್ಲ. ನನ್ಗೆ ಇವಾಗ ನಿಮ್ಮ ಹತ್ರ ಸಿಕ್ತಿದೆ. ಆ ಹಾಲ್ ಮಾತನ್ನು ಇವತ್ತು ನನ್ ಕೈ ಹಿಡ್ಕೊಂಡಂಗೆ ನನ್ ಮನೆಯಲ್ಲೂ ಸಹ ಒಂದಿನ ಹಾಲ್ ಮಾರೋನು ಇದೇ ತರ ಮಾಡ್ತಾನೆ. ಆಗ ನಮ್ಮ ಅಮ್ಮ ಆ ತಪ್ಪಲ್ಲ ನಂದಂತ ನನ್ನ ನೋಡಿತಾರೆ. ಹಾಲ್ ಮಾರುವವನ್ನ ಅಲ್ಲಿಂದ ಕಳಿಸ್ಬಿಟ್ರು. ಇವತ್ತಿಂದ ನಾನ್ ನಿನ್ನ ತಾಯಿ ಕಣಮ್ಮ. ನೋಡು, ರಮೋಲಾ ನಿನ್ಗೆ ಪ್ರೀತಿ ಕೊಟ್ಟಿಲ್ದೇ ಇರ್ಬೋದು, ಆದ್ರೆ ಯಶೋದ ತರ ನಿನ್ನನ್ನ ಬೆಳ್ಸಿದಾಳೆ. ಅದ್ರಿಂದನೇ ಅಲ್ವಾ ಈ ಬಂಗಾರದ ಗೊಂಬೆ ನನ್ ಮನೆಗ್ ಸೊಸೆಯಾಗಿ ಬಂದಿರೋದು. ಇದನ್ನೆಲ್ಲ ಸಿಮ್ರನ್ ಅವ್ರ ಅಪ್ಪ ಅಮ್ಮ ನೋಡ್ತಾ ಇರ್ತಾರೆ. ಅವ್ರಿಗೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಒಳಗಡೆ ಬಂದು ಸಿಮ್ರನ್ ಹತ್ರ ಅವರು ಕ್ಷಮಾಪಣೆಯನ್ನ ಕೇಳ್ತಾರೆ. ಮತ್ತೆ ಅದು ಮಾತ್ರ ಅಲ್ಲ, ಅವತ್ತಿಂದ ಅವಳಿಗೆ ಅತ್ತೆ ರೂಪದಲ್ಲಿ ಪ್ರೀತಿ, ತಾಯಿಯ ರೂಪದಲ್ಲಿ ಪ್ರೀತಿ ಸಿಕ್ಕತ್ತೆ. ಮತ್ತೆ ಅವಳು ಸಂತೋಷವಾಗಿರ್ತಾಳೆ. ಅತ್ತೆ ಮನೆ ಎಲ್ಲಾರ್ಗೂ ಒಂದು ಕನಸಾಗಿರುತ್ತೆ. ಅತ್ತೆ ಮನೆಯಲ್ಲಿ ಇರುವ ಮೊದಲನೇ ದಿನ ಯಾವ ಹುಡುಗಿನೂ ಲೈಫಲ್ಲಿ ಮರೆಯೋದಿಲ್ಲ. ಇದು ಕರಿಷ್ಮಾನ ಕತೆ. ಕರಿಷ್ಮನ್ಗೆ ಅವ್ರ ಅತ್ತೆ ಮನೆಯಲ್ಲಿ ಅದು ಮೊದಲನೇ ದಿನ. ಅವರ ಹೊಸ ಸೊಸೆ ಆದ ಕರಿಷ್ಮಾ ಅವರ ಅತ್ತೆ ಮನೆಯಲ್ಲಿ 5 ಗಂಟೆಗೆಲ್ಲ ಎದ್ಬಿಡ್ತಾಳೆ. ಅಯ್ಯೋ ದೇವ್ರೆ, 5 ಗಂಟೆ ಆಗ್ಬಿಟ್ಟಿದೆ ಅಲ್ವಪ್ಪ, ಬೇಗ ಎದ್ದೊಳ್ಬೇಕು, ಹೋಗಿ ಪೂಜೆ ಗೀಜೆ ಮಾಡಿ ತಯಾರಿ ಮಾಡ್ಬೇಕು. ಕರಿಷ್ಮಾ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಕಿಚನ್ಗೆ ಹೋಗ್ತಾಳೆ. ಅರೆ ಏನಪ್ಪಾ ಇದು, ಏನೋ ಶಬ್ದ ಕೇಳಿಸ್ತಿದೆ. ಅಯ್ಯೋ ಯಾವನಾದ್ರೂ ಕಳ್ಳ ಬಂದ್ಬಿಟ್ನಾ? ಅಯ್ಯೋಯ್ಯೋ ಏನ್ ಮಾಡೋದೀಗ? ಕಳ್ಳ ಕಳ್ಳ! ಪಾಪ ಅವಳು ಅವಳು ಕಿಚನ್ ಅಲ್ಲಿ ಅಡಿಗೆ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಅವ್ರ ಅತ್ತೆ ಕಿರ್ಚುವ ಶಬ್ದ ಕೇಳಿಸಿದ ತಕ್ಷಣ ಅವಳು ಓಡೋಡಿ ಹೋಗ್ತಾಳೆ. ಅತ್ತೆ ಅತ್ತೆ ಏನಾಯ್ತತ್ತೆ? ಕಳ್ಳ ಬಂದಿದ್ದಾನ? ಎಲ್ಲಿ ಹೇಳಿ ಅತ್ತೆ, ಎಲ್ಲಿದ್ದಾನೆ? ಎಲ್ಲಿ? ಅಯ್ಯೋ ಇಲ್ಲಮ್ಮ, ಕಿಚನಲ್ಲಿ ಕೇಳಿಸ್ತಿದೆ ಅಮ್ಮ ಶಬ್ದ. ಅಳ್ಳೇ ಯಾವನೋ ಕಳ್ಳ ಬಂದಿದ್ದಾನ ಅನ್ಸತ್ತೆ. ಅಯ್ಯೋ ಅತ್ತೆ, ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ನಾನೇ ಅಲ್ಲಿದ್ದೆ ಅಲ್ವಾ ಇಷ್ಟೊತ್ತು. ಹೌದಾ ಸೊಸೆ? ಅಯ್ಯೋ ಅದು ನೀನಾ? ಯಾಕಮ್ಮ ಇಷ್ಟು ಬೇಗ ಎದ್ದು ಅಡ್ಗೆ ಎಲ್ಲ ಮಾಡ್ತಿದ್ಯಾ? ಇವತ್ತಿನ ದಿನ ಪೂರ್ತಿ ಇದೆ ಅಲ್ವಾ? ಹೋಗಿ ಸ್ವಲ್ಪ ಆರಾಮ್ ಮಾಡಮ್ಮ, ಸರಿನಾ? ತುಂಬಾ ಟಯರ್ಡ್ ಆಗಿರುತ್ತೆ ಮದ್ವೆ ಕೆಲ್ಸದಲ್ಲಿ, ಆಯ್ತಾ? ಅದು ನಾನು ನಾಷ್ಟ ತಯಾರಿ ಮಾಡ್ತಿದ್ದೆ ಅತ್ತೆ. ಇಷ್ಟು ಬೇಗ ಅದೆಲ್ಲ ಮಾಡ್ಬೇಕಾಗಿರುವ ಅವಶ್ಯಕತೆ ಏನು ಇಲ್ಲ ತಾಯಿ. ನೀನೋಗಿ ಆರಾಮ್ ಮಾಡಮ್ಮ, ಚೆನ್ನಾಗ್ ನಿದ್ದೆ ಮಾಡು, ಸರಿನಾ? ಮದ್ವೆ ಆಗಿ 1 ದಿನಾನೇ ಆಗಿರೋದಮ್ಮ, ಅಷ್ಟು ಟಯರ್ಡ್ ಆಗಿರುತ್ತೆ. ಹೋಗಿ ರೆಸ್ಟ್ ಆಗೋ ತಾಯಿ, ಸರಿನಾ? ಅಯ್ಯೋ ನನಗೆ ಎಷ್ಟು ಒಳ್ಳೆ ಅತ್ತೆ ಸಿಕ್ಕಿದಾರಪ್ಪ, ನನ್ನ ಅದೃಷ್ಟ. ಇದೇ ನನ್ನಮ್ಮ ಆಗಿದ್ರೆ ಬೆಳಗಾಯ್ತೆ ಎದ್ದೋಳೆ, ಕೆಲ್ಸ ಮಾಡೇ ಎದ್ದೋಳೆ ಅಂತ ನನ್ನ ಟಾರ್ಚರ್ ಮಾಡ್ಬಿಡ್ತಿದ್ರಪ್ಪ. ಹಬ್ಬ, ಇಲ್ಲಾದ್ರೂ ಆರಾಮಾಗಿ ಮಲ್ಕೋಬಹುದು. ಮೊದಲು ಹೋಗಿ ಇವಾಗ ಚೆನ್ನಾಗ್ ಮಲ್ಕೊಂಡು ನಿದ್ದೆ ಮಾಡ್ಬೇಕಪ್ಪ. ಕರಿಷ್ಮಾ ಸಂತೋಷದಿಂದ ಅವಳ ರೂಮ್ಗೆ ಹೋಗಿ ಮಲ್ಕೋತಾಳೆ. ಚೆನ್ನಾಗ್ ನಿದ್ದೆ ಮಾಡ್ತಾಳೆ ಅವಳು. ಅದೇ ಸಮಯಕ್ಕೆ ಅವ್ರ ಮನೆಗೆ ನೆಂಟರು ಬಂದಿರ್ತಾರೆ. ಅವ್ರ ಸೊಸೆನ ನೋಡಕ್ಕಂತ ಬಂದಿರ್ತಾರೆ. ಅಯ್ಯೋ ಏನೇ ಅಕ್ಕ ಇದು, ನಮ್ ಕಾಲದಲ್ಲಿ ಹಿಂಗ್ ಮಲ್ಕೊಳಕ್ ಬಿಡ್ತಿದ್ರಾ? ನೋಡು ಎಷ್ಟು ಬೆಳಗಾಗಿದೆ, ಇನ್ನೂ ಸೊಸೆ ಎದ್ದಿಲ್ಲ. ಓ ಬಿಡಕ್ಕ, ಈ ಕಾಲದ ಸೊಸೆಗಳೆಲ್ಲ ಹಂಗೆ. ನಾವೇನ್ ಮಾಡಕ್ಕಾಗತ್ತೆ, ಅತ್ತೆಗಳ ಕೈಯಲ್ಲಿ ಕೆಲ್ಸ ಮಾಡ್ಕೊಂಡ ಟೈಪ್. ದೂರದಿಂದ ರಜತ್ ಇದನ್ನೆಲ್ಲ ಕೇಳ್ತಾ ಇರ್ತಾನೆ. ಅವರ ಹೆಂಡತಿಗೆ ಕೆಟ್ಟ ಹೆಸರು ಬಂದ್ಬಿಡ್ಬಾರ್ದು ಅಂತ ಹೋಗಿ ಅದನ್ನ ಮ್ಯಾನೇಜ್ ಮಾಡ್ತಾನೆ. ಅವಳಂತೂ ಆಗ್ಲೇ ಎದ್ದಾಗಿದಮ್ಮ. ಬಟ್ಟೆನೆಲ್ಲ ತೆಗಿತಿದ್ದಾಳೆ. ರೂಮೆಲ್ಲ ಗಲೀಜಾಗಿದೆ. ಬಟ್ಟೆ, ಬಂಗಾರ. ನಿಮಿಗೂ ಗೊತ್ತಿದ್ಯಲ್ಲ ಮದುವೆ ಮನೆಯಲ್ಲಿ ಎಷ್ಟೆಲ್ಲ ಇರುತ್ತಂತ. ಅಷ್ಟರಲ್ಲೇ ರಜತ್ ಬೇಗ ಬೇಗ ರೂಮ್ಗೆ ಹೋಗಿ ಹೆಂಡ್ತಿನ ಎಬ್ಸ್ತಾ ಇರ್ತಾನೆ. ಕರಿಷ್ಮಾ,
ಜಾನು ಹೇಳಮ್ಮ, ಏನು ಲೇಟ್ ಆಯ್ತು? ಎಲ್ಲ ರಿಲೇಟಿವ್ಸ್ ವೆಯ್ಟ್ ಮಾಡ್ತೀಯಾರ ನಿಂಗೆ. ರೀ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಅಡ್ಗೆ ಮಾಡಕ್ ಹೋದೆ ರೀ. ಆಗ ಅತ್ತೆನೇ ನನ್ನ ಹೋಗಿ ಮಲ್ಕೊಮ್ಮ ರೆಸ್ಟ್ ತಗೋ ಅಂತ ಕಳ್ಸಿದ್ರು. ಅರೇ ಮದುಮಗ್ಳೆ, 5 ಗಂಟೆಗೆ ಎದ್ದಿದ್ಯಾ? ಹಾಗಾದ್ರೆ ರೆಸ್ಟ್ ಮಾಡಿ ನೀನೀಗ. ಅಯ್ಯೋ ಬೇಡ ರೀ, ಪರವಾಗಿಲ್ಲ, ನನ್ಗೆ ನಿದ್ದೆ ಪೂರ್ತಿ ಆಯ್ತು, ಆರಾಮಾಗಿದೆ ಈಗ. ಆಮೇಲೆ ಹಾಲಲ್ಲಿ ನಡೆದ ವಿಷಯದ ಬಗ್ಗೆ ರಜತ್ ಕರಿಷ್ಮಾ ಹತ್ರ ಹೇಳ್ತಾನೆ. ನನ್ನೆದ್ರು ನನ್ನ ಹೆಂಡತಿ ಬಗ್ಗೆ ಮಾತಾಡೋದು ನಂಗಿದು ತಡ್ಕೊಳ್ಳೋಕೆ ಆಗೋದಿಲ್ಲ. ಈಗ ನೀನ್ ಫಸ್ಟು ರೆಡಿಯಾಗಿ ಹೊರಗಡೆ ಬಾ, ಎಲ್ಲರೂ ನಿಂಗೆ ವೆಯ್ಟ್ ಮಾಡ್ತೀಯಾರೆ. ಹಂಗಂತೇಳಿ ರಜತ್ ಅಲ್ಲಿಂದ ಆಚೆ ಹೋಗ್ಬಿಡ್ತಾನೆ. ಅಯ್ಯೋ ದೇವ್ರೆ, ನೆಂಟರು ಬರ್ತಾರೆ ಅಂತ ಮರ್ತೆ ಹೋಗ್ಬಿಟ್ಟೆ ಅಲ್ವಾ. ಅವ್ರು ಬಂದ್ರೆ ಅಷ್ಟೇ ಬೇಗ ರೆಡಿ ಆಗ್ಬೇಕು. ಏನ್ ಮಾತಾಡ್ತಾರೋ ಏನೋ, ಇವಾಗ್ಲೇ ಬೇಗ ರೆಡಿ ಆಗಿ ಅವ್ರ ಹತ್ರ ಹೋಗಿ ಮಾತಾಡ್ಬೇಕು ಹಂಗಂತ ಅನ್ಕೊಂಡು ಅವಳು ಬೇಗ ಹೋಗಿ ತಯಾರಿಯಾಗಿ ಹೋಗಿ ಮಾತಾಡ್ತಾಳೆ. ಅತ್ಗೆ ನಿಮ್ ನಾಷ್ಟ ಆಯ್ತಾ? ಆ ನಾಷ್ಟ ಆಯ್ತಮ್ಮ. ಯಾಕಮ್ಮ, ನೀನದ್ ಲೇಟಾಗಿ ಬಂದ್ರೆ ನಾವ್ ನಾಷ್ಟ ಮಾಡಲ್ಲ ಅನ್ಕೊಂಡ್ಯಾ? ಸಮಯ ನೋಡ್ದ್ಯಮ್ಮ ಎಷ್ಟಾಗಿದೆ ಅಂತ. ಅಷ್ಟಲ್ಗೆ ಸರೋಜ್ ಅಲ್ಲಿಗ್ ಬರ್ತಾರೆ. ಅಯ್ಯೋ ಅತ್ಗೆ, ಏನ್ ಅನ್ಕೋತಿದ್ದೀರಾ ನೀವು? ಅವಳು 5 ಗಂಟೆಗೆಲ್ಲ ಎದ್ದು ಅಡ್ಗೆ ಮಾಡಿ ಪೂಜೆಲ್ಲ ಮಾಡ್ತಿದ್ಲು. ನಾನೇ ಪಾಪ ಮಗು ಆರಾಮ್ ಮಾಡ್ಲಿ ಅಂತ ಹೋಗ್ ಮಲ್ಕೋ ಅಮ್ಮ ಅಂತ ಕಳ್ಸ್ಕೊಟ್ಟೆ. ಏನಕ್ಕ ಶುರು ಮಾಡ್ಬಿಟ್ಯಾ? ಈಗ್ಲೇ ಸೊಸೆನ ತಲೆ ಮೇಲೆ ಕೂರ್ಸ್ಕೊಂಡು ಆಡ್ತಿದ್ಯಾ ಅಂತ ಅನ್ಸತ್ತೆ. ಅಷ್ಟೇ ಮುಗ್ದೋಯ್ತು, ಆಮೇಲೆ ನಿಮ್ ಕೈಲ ಕೆಲ್ಸ ಮಾಡಿಸ್ತಾರ ಅವರು. ಇವ್ರಂತ ನೆಂಟ್ರಪ್ಪ, ಸೊಸೆ ಮೊದಲನೇ ದಿನ ಮನೆಗ್ ಬಂದಿದ್ದಾರೆ ನೋಡೋದಕ್ಕೆ ಸೊಸೆ ಬಗ್ಗೆ ಹಿಂಗೆ ಕೆಟ್ದಾಗ ಮಾತಾಡ್ತಿದ್ದಾರೆ. ನಮ್ಮಿಬ್ಬರ ಮಧ್ಯೆ ಇರೋ ರಿಲೇಶನ್ಶಿಪ್ನ ಕೆಡಿಸ್ತಾರೆ ಇವ್ರು. ಕರಿಷ್ಮಾ ಹೆಂಗಂತ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ. ಆಗ ಹಿಂದೆಯಿಂದ ಅವಳನ್ನ ಯಾರೋ ಕರೀತಾರೆ. ಅತ್ಗೆ ಬೇಗ ಬನ್ನಿ, ನೀವ್ ಮನೆಯಿಂದ ನನ್ಗೋಸ್ಕರ ಏನ್ ತಂದಿದ್ದೀರಾ ಅಂತ ತೋರ್ಸಿ, ನಾನೆಲ್ಲ ನೋಡ್ಬೇಕು ಈಗ್ಲೇ. ಸರಿ ಬಾ, ರೂಮ್ಗೆ ಹೋಗೋಣ. ಯಾಕಮ್ಮ ರೂಮ್ಗೆ? ಇಲ್ಲೇ ತಗೊಂಡ್ ಬಾ, ನಾವು ನೋಡ್ತೀವಿ. ಅರೆ ಇಲ್ಲಿ ತರ್ಬೇಕಾಗೇನಿಲ್ಲ. ಯಾರ್ ಹೆಸರಿದ್ಯಾ ಅವರಿಗೆ ಕೊಟ್ಬಿಡಮ್ಮ ಕರಿಷ್ಮಾ. ಅಪ್ಪ ಯಾಕ ಹಂಗ್ ಹೇಳ್ತಿದ್ದೀರಾ? ನನಗಿಷ್ಟ ಆಗಿದ್ದನ್ನ ನಾನ್ ತಗೋತೀನಿ. ಹೋಗಿ ಅಪ್ಪ, ನೀವ್ ನಮ್ ಮಧ್ಯ ಬರ್ಬೇಡಿ, ಅರ್ಥ ಆಯ್ತಾ? ನಿಮ್ಮಮ್ಮ ಏನಾದ್ರು ನಮ್ಗಿಷ್ಟ ಆಗಿರೋದನ್ನ ಕೊಡ್ಬಿಟ್ಲಾ? ಈಗ ನಿಮ್ಮತ್ಗೆ ನಿನ್ಗಿಷ್ಟ ಆಗಿರೋದನ್ನ ಕೊಡಕ್ಕೆ ಯಾಕತ್ಗೆ ಹಂಗ್ ಮಾತಾಡ್ತಿದ್ದೀರಾ? ನನ್ಗಿಷ್ಟ ಆಗಿರುವ ಹಸಿರು ಸೀರೆನ ನೀವೇ ಅಲ್ಲ ತಗೊಂಡ್ ಇಟ್ಕೊಂಡಿ ಬಿಟ್ರೆ ಮತ್ತೆ ಪಾಪ ನನ್ ಕೈಲಿ ಬೇಡ ಅಂತ ಹೇಳಕ್ಕೂ ಆಗಿಲ್ಲ. ಪಾಪ ಅವಳು ಅಷ್ಟು ದೊಡ್ಡ ಸೂಟ್ ಕೇಸ್ನ ತಗೊಂಡು ಹಾಲಿಗೆ ಬರ್ತಾಳೆ. ಅವಳು ಸೂಟ್ ಕೇಸ್ ಓಪನ್ ಮಾಡ್ತಾಳೋ ಇಲ್ವೋ, ಅವಳಿಗಿಷ್ಟ ಆಗಿರುವ ಆರೆಂಜ್ ಕಲರ್ ಸೂಟ್ನ ಅಲ್ಲೇ ಕೂತಿರುವ ಒಬ್ರು ತಗೊಂಡ್ಬಿಡ್ತಾರೆ. ಅದನ್ನ ನೋಡಿ ಅವಳು ಬೇಜಾರ್ ಮಾಡ್ಕೋತಾಳೆ, ಆದ್ರೆ ಏನೂ ಮಾತಾಡಕ್ಕಾಗಲ್ಲ. ಸರಿ, ಈಗ ನನ್ಗಿಷ್ಟ ಆಗಿರುವುದನ್ನ ನಾ ತಗೋತೀನಿ. ಹೋಗಕ್ ಮುಂಚೆ ಹೊಸ ಸೊಸೆ ಕೈಯಿಂದ ಮಾಡಿರುವ ಸಿಹಿ ಏನಾದ್ರೂ ತಿನ್ಬೇಕನ್ಸ್ತಿದೆ. ಖಂಡಿತವಾಗ್ಲೂ ಅತ್ಗೆ, ಈಗ್ಲೇ ನಾನ್ ನಿಮ್ಮೆಲ್ಲಾರ್ಗೂ ಅಲ್ವಾ ಮಾಡ್ಕೊಂಡ್ ತಗೊಂಬರ್ತೀನಿ. ಅತ್ಗೆ, ನಮ್ ಮನೆಗಳಲ್ಲಿ ಅಲ್ವಾ ಮಾಡೋದಿಲ್ಲ, ಕೀರ್ ಮಾಡ್ಬೇಕು. ಕೀರ್ ಮಾಡಿ ತಗೊಂಬನ್ನಿ. ಕೀರ್? ಕರಿಷ್ಮಾ ಅವ್ರ ಅಮ್ಮ ಹತ್ರ ಅಲ್ವಾ ಮಾಡೋದನ್ನ ಮಾತ್ರ ಕಲ್ತ್ಕೊಂಡಿರ್ತಾಳೆ. ಅದನ್ ಕಲ್ತ್ಕೊಳಕ್ಕೂ 1 ತಿಂಗ್ಳಾಯ್ತು ಪಾಪ ಅವಳಿಗೆ. ಅಯ್ಯೋ ದೇವ್ರೆ, ಅಮ್ಮ ಹತ್ರ ಅಲ್ವಾ ಮಾಡಕ್ ಕಲ್ತ್ಕೊಂಡೆ, ಅದ್ ಕಲ್ತ್ಕೊಳಕ್ಕೆ 1 ತಿಂಗ್ಳಾಯ್ತು. ಇವಾಗ ನಾನು ಕೀರ್ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡೋದು? ಅಯ್ಯೋ. ಸರಿ, ಅದೇ ಅಲ್ವಾ ರೆಸಿಪಿನ ನಾನು ಕೀರ್ ಮಾಡೋದಕ್ಕೆ ಉಪಯೋಗಿಸ್ಕೋತೀನಿ. ಸ್ವಲ್ಪ ತಾದ್ಮೇಲೆ ಕರಿಷ್ಮಾ ಕೀರ್ ಮಾಡ್ಕೊಂಡು ತಗೊಂಡ್ ಹೋಗಿ ಕೊಡ್ತಾಳೆ. ಕೀರ್ ತುಂಬಾ ರುಚಿಯಾಗಿದೆಪ್ಪ. ಆದ್ರೆ ಅಕ್ಕಿನೇ ಸ್ವಲ್ಪ ನೆನಿಬೇಕಾಗಿತ್ತು. ತಗೋ ಮಗಳೇ, ನನ್ಗೋಸ್ಕರ ಒಂದು ಚಿಕ್ಕ ಬಹುಮಾನ. ಹಂಗಂತ ದೊಡ್ಡತ್ಗೆ ಗೋಲ್ಡ್ ಚೈನ್ ಕೊಡ್ತಾರೆ. ಅಷ್ಟ್ರಲ್ಲೇ ಅತ್ತೆ ಅವ್ರಿಗೆ ರಿಂಗ್ ಅನ್ನು ಕೊಡ್ತಾರೆ. ಅಯ್ಯೋ, ನೀವ ನಮ್ ಸೊಸೆ ನೋಡಕ್ ಬಂದಿದ್ರಲ್ವಾ, ಅದೇ ದೊಡ್ಡ ವಿಷಯ. ಅವಳಿಗೆ ಬಹುಮಾನ ಅಲ್ಲ ಯಾಕ್ರಿ? ಅವಳು ಯಾಕೆ ನಿನ್ ಸೊಸೆ ಮಾತ್ರನಾ? ನನಗ್ ಕೂಡ ಸೊಸೆನೇ ಅವಳು, ಅರ್ಥ ಆಯ್ತಾ? ನಿಮ್ ಸೊಸೆ ಮೇಲೆ ನಿಮ್ಗೆಷ್ಟ ಹಕ್ಕಿದ್ಯೋ ನಮ್ಗೂ ಅಷ್ಟೇ ಹಕ್ಕಿದೆ ಅಕ್ಕ. ಅಮ್ಮ ಕರಿಷ್ಮಾ, ನೀನ್ ತುಂಬಾ ಟಯರ್ಡ್ ಆಗಿರ್ತೀಯ, ಪಾಪ ಹೋಗ್ ರೆಸ್ಟ್ ತಗೋಮ್ಮ. ಕರಿಷ್ಮಾ ಅವ್ರಿಬ್ರತ್ರ ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಡ್ತಾಳೆ. ಇವತ್ ಸಾಯಂಕಾಲ ಇವ್ರ ಅಪ್ಪ ಅಮ್ಮ ಬರ್ತಿದ್ದಾರೆ, ನೋಡೋಣ ಏನೇನ್ ತರ್ತಾರೆ ಅಂತ. ನಿಮ್ಮಪ್ಪ ಅಮ್ಮನ್ ತರಾನೇ ಇವ್ರು ತರ್ತಾರೇನೋ, ಏನು ತಂದಿಲ್ಲ, ಖಾಲಿ ಕೈ. ನಮ್ಮಪ್ಪ ಅಮ್ಮ ಆಮೇಲೆ ಟ್ರಕ್ ತುಂಬಾ ಸಾಮಗ್ರಿಗಳು ಕಳ್ಸಿದ್ರಲ್ವಾ, ಮರ್ತೋದ್ರಾ? ಸರಿ, ನಾನ್ ಮನೆಗ್ ಹೋಗ್ತೀನಪ್ಪ. ನಿಮ್ಮಿಬ್ರ ಜಗಳ ಯಾವಾಗ್ಲೂ ನಿಲ್ಲೋದೇ ಇಲ್ಲ. ಸರಿ, ನಾನು ಹೋಗ್ಬರ್ತೀನಿ ಹಂಗಂತೇಳಿ ಅವರು ಅಲ್ಲಿಂದ ಹೊರಡ್ಬಿಡ್ತಾರೆ. ಸಾಯಂಕಾಲ ಕರಿಷ್ಮಾ ಅವರ ಅಪ್ಪ ಅಮ್ಮ ಬರ್ತಾರೆ. ಅತ್ಗೆ ಬನ್ನಿ, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಚೆನ್ನಾಗಿದ್ದೀವಿ. ಸಾಯಂಕಾಲ ಯಾವಾಗತ್ತೆ ಅಂತ ಕಾಯ್ತಿದ್ವಿ. ನಮ್ಮ ಮನೆ ಲಡ್ಡು ಎಲ್ಲಿ? ಅವಳೊಳಗಡೆ ಇದ್ದಾಳೆ. ಆದ್ರೂ ಸಾಯಂಕಾಲ ಆಗಕ್ಕೆ ಯಾಕೆ ಕಾಯ್ತಿದ್ರಿ? ಬರ್ಬೇಕನ್ಸಿದ್ರೆ ಬರ್ಬೋದಾಗಿತ್ತಲ್ವಾ? ಸರಿ ಅಕ್ಕ. ಇನ್ನೊಂದ್ ಕಡೆ ರಜತ್ ಹತ್ರ ಕರಿಷ್ಮಾ ಈಗಂತಾಳೆ, ರೀ ಅಪ್ಪ ಅಮ್ಮ ಬಂದಿದ್ದಾರೆ. ಅಪ್ಪ ಅಮ್ಮ ಮುಂದೆ ಸೀರೆ ಕಟ್ಕೊಂಡ್ ಹೋಗಕ್ ನಾಚಿಕೆ ಆಗ್ತಿದೆ ರೀ ನನ್ಗೆ. ಈ ಸೂಟ್ ತಕೋ, ನಾನ್ ತಂದಿದ್ ನಿಂಗೆ.
ಇದನ್ನ ಹಾಕೋ, ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಕರಿಷ್ಮಾ ಸೂಟ್ ಹಾಕೊಂಡು ಅವ್ರ ಹತ್ರ ಹೋಗ್ತಾಳೆ. ನೋಡು ನೋಡು, ಬಂದ್ಲು ನಮ್ಮ ಮನೆಯ ಗೊಂಬೆ. ಎಷ್ಟು ಚೆನ್ನಾಗಿದ್ದಾಳೆ, ಸುಂದರವಾಗಿದ್ದಾಳೆ. ಅಮ್ಮ, ಇನ್ಮೇಲೆ ನೀನು ಸೂಟ್ಸ್ ಹಾಕೋ, ಸರಿನಾ? ಆಮೇಲೆ ಆ ದಿನ ಪೂರ್ತಿ ಅವಳಿಗೆ ತುಂಬಾ ಸಂತೋಷವಾಗಿ ನಡೆಯುತ್ತೆ. ಅವ್ರ ಅಪ್ಪ ಅಮ್ಮ ಬರ್ತಾರೆ, ಅತ್ತೆ ಚೆನ್ನಾಗಿ ನೋಡ್ಕೋತಾರೆ, ಅವಳು ತುಂಬಾ ಸಂತೋಷ. ಅವ್ರ ಅತ್ತೆ ಮಾವ ಇಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ ಅವಳು ಸಂತೋಷವಾಗಿರ್ತಾಳೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।